ಧರ್ಮಸ್ಥಳದ ವಿಚಾರಕ್ಕೆ ಒಂದು ಕಡೆ ಬಿಜೆಪಿ ಹೋರಾಟವನ್ನು ಜೋರು ಮಾಡಿದೆ. ನಾಳೆ ಸೆಷನ್ನಲ್ಲಿ ಗೃಹ ಸಚಿವರು ಮಾತನಾಡುವುದಕ್ಕೆ ರೆಡಿಯಾಗಿದ್ದಾರೆ. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಮಾತನಾಡಿದ್ದಾರೆ. ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ವಿಚಾರ. ಧರ್ಮಸ್ಥಳ ಚಲೋಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಕಿಡಿ ನುಡಿದಿದ್ದಾರೆ. ಧರ್ಮಸ್ಥಳದ ವಿಚಾರವಾಗಿ ಬಿಜೆಪಿಯವರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪುನರುಚ್ಚರಿಸಿದ್ದಾರೆ. ಎಸ್ಐಟಿ ರಚನೆಯಾದಾಗ ಯಾಕೆ ಮಾತನಾಡಲಿಲ್ಲ ಬಿಜೆಪಿಗರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ಯಾಕೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಗರಂ ಆಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದು ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಅಭಿಯಾನ ನಡೀತಾ ಇದೆಯಲ್ಲ, ರ್ಯಾಲಿ ನಡೀತಾ ಇದೆಯಲ್ಲ, ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಕೊಟ್ಟಂತಹ ಪ್ರತಿಕ್ರಿಯೆ. ಬಿಜೆಪಿಯವರು ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ, ಅದು ಧರ್ಮ ಯಾತ್ರೆ ಅಲ್ಲ. ಧರ್ಮಸ್ಥಳದವ್ರಿಗೆ ಗೌರವ ಕೊಡಬೇಕು ಅಂತಲ್ಲ, ಹಿಂದೂ ವಿಚಾರ ಅಲ್ಲ, ಅವ್ರಿಗೆ ರಾಜಕಾರಣ. ಯಾಕೆ SIT ಮಾಡುವಾಗ ಮಾತಾಡಲಿಲ್ಲ? ಹಿಂದೆ ಯಾಕೆ ಅವ್ರ ಪಾರ್ಟಿಯವರೇ ಹಿಂದೂ ವೇದಿಕೆಗಳೆಲ್ಲ ಇದ್ದಿದ್ದೆಲ್ಲ ಹಿಂದೆನೇ ಎಲ್ಲ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದಾಗ ಇವರೇ ಪ್ರೋತ್ಸಾಹ ಕೊಟ್ಟರು ಬಿಜೆಪಿಯವರು. ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಬಿಜೆಪಿಯವರು ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ, ಅದು ಧರ್ಮ ಯಾತ್ರೆ ಅಲ್ಲ. ಧರ್ಮಸ್ಥಳದವ್ರಿಗೆ ಗೌರವ ಕೊಡಬೇಕು ಅಂತಲ್ಲ, ಹಿಂದೂ ವಿಚಾರ ಅಲ್ಲ, ಅವ್ರಿಗೆ ರಾಜಕಾರಣ. ಯಾಕೆ SIT ಮಾಡುವಾಗ ಮಾತಾಡಲಿಲ್ಲ? ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಬಿಜೆಪಿಗರ ಹೋರಾಟವನ್ನ ರಾಜಕೀಯ ಅಂಥೇಳಿ ಮತ್ತೊಮ್ಮೆ ಬಣ್ಣಿಸಿದ್ದಾರೆ. ಹಾಗಾದ್ರೆ SIT ರಚನೆ ಮಾಡಲ್ಲ, ಯಾರೋ ಒಂದು ಹೇಳಿದ ತಕ್ಷಣ SIT ರಚನೆ ಮಾಡೋದಕ್ಕಾಗುತ್ತಾ ಅಂತ ಹೇಳಿದಂತಹ ಸಿದ್ದರಾಮಯ್ಯನವರು ಏಕಾಏಕಿಯಾಗಿ SIT ರಚನೆ ಮಾಡಿದ್ದು ರಾಜಕೀಯ ಅಲ್ವಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇಲ್ಲಿಯವರೆಗೂ ಸುಮ್ಮನಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಷಡ್ಯಂತ್ರ ಅಂತ ಹೇಳ್ತಾ ಇರೋದು ರಾಜಕೀಯ ಅಲ್ವಾ ಅನ್ನುವಂತಹ ಪ್ರಶ್ನೆ.